ಆಗಿತ್ತು, ಬಟ್ ಜನಗಳಿಗೂ ಕೂಡ ಕನ್ಫ್ಯೂಸ್ ಆಯಿತು. ಏನಾಯ್ತು ಆಕ್ಚುಲಿ? ಗಲಾಟೆಗಳೆಲ್ಲ ಸ್ವಲ್ಪ ಆಯ್ತಂತೆ. ಇಲ್ಲ, ಆಕ್ಚುಲಿ ಏನಂದ್ರೆ ನಾವು ಈಗಲೂ ಹೇಳ್ತಿದೀವಿ, ಕನ್ನಡನೇ ಸಿನಿಮಾ ಹಾಕಿದ್ದು. ದುರಂಧರ್ 2 ಕನ್ನಡದಲ್ಲೇ ನಾವು ಕಂಟೆಂಟ್ನ ಅವ್ರಿಗೆ ಹೇಳಿದ್ದು. ಕಂಟೆಂಟ್ ಹೇಳೋದಕ್ಕೆ ನಾವು ಪಬ್ಲಿಸಿಟಿನೂ ಮಾಡಿದೀವಿ. ಬುಕ್ ಮೈ ಶೋ ಅಲ್ಲೂ ಕನ್ನಡ ಅಂತಾನೆ ಹಾಕಿರೋದು. ನಾವು ಅದರಲ್ಲೂ ಒಪ್ಕೊಳಕ್ ರೆಡಿ ಇಲ್ಲ, ಹಿಂದಿ ಹಾಕ್ಬಿಟ್ವಿ ಏನೋ ಆಗಿದೆ ಅಂತೇಳಿ. ಬಟ್ ಕನ್ನಡ ಹಾಕಿದ್ಮೇಲೆ ಬೆಳಗ್ಗೆ ರಾತ್ರಿ ನಮಗೆ ಕಂಟೆಂಟ್ ಬರಬೇಕು, ಯಾವುದು ಕನ್ನಡದ್ದು ಕಂಟೆಂಟ್ ಬರಬೇಕು. ಅದು ರಾತ್ರಿ 1 ಗಂಟೆಗೆ ಬರುತ್ತೆ ಅಂತ ನಮಗೆ ಹೇಳಿದ್ರು. 1 ಗಂಟೆಗೆ ಬರುತ್ತೆ ಅಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಡೌನ್ಲೋಡ್ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. 1 ಗಂಟೆಗೆ ಬಂದ್ರೆ ಬೆಳಗ್ಗೆ ಡೌನ್ಲೋಡ್ ಆಗ್ಬಿಟ್ಟು ಲೈಸೆನ್ಸ್ ಕೊಡ್ತಾರೆ ಅನ್ನೋದು ನಮ್ ಪ್ರತಿ ಈ ತರ ಸಿನಿಮಾಗಳು ಆಗ್ತವೆ. ನೈಟು ಡೌನ್ಲೋಡ್ ಆಗಿ ಬೆಳಗ್ಗೆ ಶೋ ಕೊಟ್ಟಿರೋದು ತುಂಬಾ ಉದಾಹರಣೆಗಳಿದಾವೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಸರಿ ಆಯ್ತು ಅಷ್ಟೊತ್ತಿಗೆ ಬರುತ್ತಲ್ಲ ಅಂತ ಬೆಳಗ್ಗೆ ಬರ್ಲಿಲ್ಲ. ಬರ್ದಲ್ಲೇ ಇದ್ದಿದ್ದಕ್ಕೆ ಏನ್ ಮಾಡಿದ್ರು ನಮ್ಮ ಡಿಸ್ಟ್ರಿಬ್ಯೂಟರ್ಗಳು, ಈಗ ಅದು ಮೋಸ್ಟ್ಲಿ 4 ಗಂಟೆ ಆಗುತ್ತೆ, ಈಗ ಹಿಂದಿನೇ ಕೊಟ್ಕೊಂಡ್ಬಿಡಿ ಅಂತ ಹಿಂದಿಗೆ ನಮಗೆ ಪರ್ಮಿಷನ್ ಕೊಟ್ರು. ಈಗ ಹಿಂದಿಗೆ ಪರ್ಮಿಷನ್ ಕೊಟ್ಟಾಗ ಜನ ಬೆಳಗ್ಗೆ ಸಹಜವಾಗಿ ಜನ ಬಂದು ನೋಡಿದ್ರು. ಬೆಳಗ್ಗೆ ಜನ ಬಂದವರು ಈ ತರ ಅವ್ರಿಗೆ ಹೇಳಿದ್ವಿ, ಬುಕ್ ಮೈ ಶೋ ಬುಕ್ ಮಾಡ್ಕೊ ಬಂದಾಗ ನೋಡಿ ಹಿಂಗಾಗಿದೆ, ಎಂಟೈರ್ ಕರ್ನಾಟಕದಲ್ಲಿ ಎಲ್ಲೂ ಕನ್ನಡ ರಿಲೀಸ್ ಆಗ್ದಲ್ಲೇ ಇರೋದಕ್ಕೆ ಇಲ್ಲೂ ಆಗಿಲ್ಲ. ಹಾಗಾಗಿ ಅಂತ ಹೇಳಿದ್ರೆ ಬೆಳಗ್ಗೆ ಜನ ನೋಡಿದ್ರು, ಸಹಜವಾಗಿ ಹಿಂದಿ ನೋಡಿದ್ರು. ಮಧ್ಯಾಹ್ನನೂ ಸಹ ಬುಕ್ ಮೈ ಶೋ ಬುಕ್ ಮಾಡ್ಕೊಂಡ್ ಬಂದವರು ಬುಕ್ ಮಾಡ್ಕೊಂಡ್ ಬಂದಿದ್ರಲ್ಲ, ಅವ್ರಿಗೂ ನಾವು ಹೇಳಿದ್ವಿ, ಸರ್ ಈ ತರ ಸಮಸ್ಯೆ ಆಗಿರೋದ್ರಿಂದ ಕನ್ನಡ ಇಲ್ಲ ಹಿಂದಿ ಹಾಕ್ತಿದೀವಿ ಅಂತ. ಅವರು ಒಪ್ಕೊಂಡು ಆಯ್ತು ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಅವರು ಹೋದ್ರು. ಲಾಸ್ಟಿಗೆ 7 ಗಂಟೆ ಶೋಲು ನಾವು 7 ಗಂಟೆ ಶೋಲು ನಾವು ಜನಗಳಿಗೆ ಹೇಳೇ ಕೊಟ್ಟಿರೋದು ಟಿಕೆಟ್ ಇಲ್ಲ, ಕನ್ನಡ ಇಲ್ಲ, ಈ ತರ ತೊಂದರೆ ಆಗಿದೆ ಅಂತ ಹೇಳಿದಾಗ ನಾವು ಮ್ಯಾನ್ಯುವಲ್ ಟಿಕೆಟ್ ಕೊಟ್ಟವ್ರಿಗೆಲ್ಲ ಹೇಳೇ ಕೊಟ್ಟಿರೋದು. ಅವರೆಲ್ಲ ಆರಾಮಾಗಿ ಕೂತಿದ್ದಾರೆ. ಆಮೇಲೆ ಇವ್ರು ಬಂದ್ರಲ್ಲ ಬುಕ್ ಮೈ ಶೋ ಬುಕ್ ಮಾಡ್ಕೊಂಡು, ಅವ್ರಿಗೂ ಮಾಹಿತಿ ಇದೆ ಇಲ್ಲ ಕನ್ನಡ ಇಲ್ಲ ಅಂತೇಳಿ. ಅರ್ಧ ಮುಕ್ಕಾಲು ಗಂಟೆ ಸಿನಿಮಾ ನೋಡಿದಾರೆ. ಒಳಗ್ ಹೋದ ತಕ್ಷಣ ಗೊತ್ತಾಗುತ್ತಲ್ಲ ಹಿಂದಿ ಅಂತ. ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಯಾಕೆ? ಅವ್ರದ್ದು ಪಾಪ ತಪ್ಪು ಅಂತಾನು ಹೇಳಲ್ಲ, ಅವ್ರು ಮಾಡಿರೋ ತಪ್ಪು ಅಂತಾನು ಕೇಳಿರೋ ತಪ್ಪು ಅಂತಾನು ಹೇಳಲ್ಲ. ಅಲ್ಲ, ಅವ್ರಿಗೆ ಏನಾಗಿದೆ, ನಾವು ಅವ್ರಿಗೆ ಇಲ್ಲಿ ಬಂದಾಗ್ಲೇ ಅವ್ರಿಗೆ ಮಾಹಿತಿ ಗೊತ್ತಾಯ್ತು, ಇಲ್ಲ ಕನ್ನಡ ಇಲ್ಲ ಅಂದಾಗ ಅವ್ರಿಗೆ ಮಾಹಿತಿ ಗೊತ್ತಾದ್ಮೇಲೆ ಕೆಲವರಿಗೆ ನಾವು ಹೇಳಿದ್ವಿ, ಇಲ್ಲಪ್ಪ ಹಿಂಗಾಗಿದೆ ಅಂತ. ಕೆಲವರು ಬಂದು ಕದ್ದು ವಿಡಿಯೋ ಮಾಡಕ್ ಬರೋದು, ಏನೋ ನಾವೇನೋ ಅವ್ರದ್ದೇನೋ ಆಸ್ತಿ ದೋಚಿ ಈ ತರ ಕದ್ದು ವಿಡಿಯೋ ಮಾಡಕ್ ಬಂದ್ರು. ಅದಕ್ಕೆ ನಾನು ವಿಡಿಯೋ ಯಾಕೆ ಮಾಡ್ತಿದ್ದೆ ಅಂತ ಕೇಳಿದೀನಿ. ತಪ್ಪು ಚಿತ್ರತಂಡದ್ದು ತಪ್ಪಾಗಿರೋದು. ಎಂಟೈರ್ ಕರ್ನಾಟಕದಲ್ಲಿ ಕನ್ನಡ ಎಲ್ಲೂ ರಿಲೀಸೇ ಆಗಿಲ್ಲ. ರೇಣುಕಾ ಥಿಯೇಟರ್ದು ಒಂದೇ ಪ್ರಾಬ್ಲಮ್ ಆಗಿದ್ರೆ ಅದನ್ನ ನಾವು ಹೊಣೆ, ಅದಕ್ಕೆ ನಾವು ನಮ್ಮ ಓನರ್ ಆಗ್ಲಿ ಎಲ್ಲಾರು ಹೊಣೆ ಆಗ್ತೀವಿ. ಅದು ಬಿಟ್ಟು ಇಡೀ ಸ್ಟೇಟ್ ಅಲ್ಲಿ ಆಗಿರೋದು ನಮಗೂ ಆಗಿದೆ. ಹಂಗಂತ ಜನಗಳಿಗೆ ಮಾಹಿತಿ ಇಲ್ಲ ಪಾಪ ಅಷ್ಟೇ, ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ. ನಾವು ಮಾಹಿತಿ ಹೇಳ್ತಿದೀವಿ ಅಂದ್ರೆ ಅವ್ರು ನಿಜ ಅಂತ ಅನ್ಕೋಬೇಕು. ನಮ್ಗೆ ಪಾಪ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ಯಾವ್ದು ಇರಲ್ಲ. ನಾವು ಜನಗಳಿಗೋಸ್ಕರ ಇರೋದು. ನಾವು ಇರೋದೇ ಅವ್ರು ಬರ್ಬೇಕು, ಸಿನಿಮಾ ನೋಡ್ಬೇಕು, ಖುಷಿಯಾಗಿ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇಷ್ಟೆಲ್ಲ ಮಾಡಿರ್ತೀವಿ. ಸುಮ್ನೆ ಜನಗಳಿಗೆ ಯಾರಿಗೂ ತೊಂದರೆ ಕೊಡ್ಬೇಕಾಗ್ಲಿ, ಯಾರಿಗೂ ಹರ್ಟ್ ಮಾಡಕ್ಕಾಗ್ಲಿ, ಯಾರಿಗೂ ಟೈಮ್ ವೇಸ್ಟ್ ಮಾಡಕ್ಕಾಗ್ಲಿ ಯಾರು ರೆಡಿ ಇರಲ್ಲ. ಯಾಕಂದ್ರೆ ಅಷ್ಟು ನಮಗೂ ಟೈಮ್ ಇಲ್ಲ. ರಾತ್ರಿ ಈಗ ಅವರು ಕೆಲವರು ಜನ ಬಂದು ಒಳಗೆ ಸಿನಿಮಾ ನೋಡೋಕೆ ಡಿಸ್ಟರ್ಬ್ ಮಾಡಿದ್ರು, ಎದ್ದು ಕುಣಿದಿ ಗಲಾಟೆ ಮಾಡಿದ್ರು. ಅವಾಗ ಕೆಲವರು ಸಿನಿಮಾ ಒಂದ್ 5 ನಿಮಿಷ ಸ್ಟಾಪ್ ಮಾಡ್ಬಿಟ್ಟು ಅವ್ರನ್ನೆಲ್ಲ ಆಚೆ ಕರೆಸಿ ಅವ್ರ ಸಮಸ್ಯೆಯನ್ನು ಕೇಳಿದಾಗ, ಇಲ್ಲ ನಮಗೆ ದುಡ್ಡು ವಾಪಸ್ ಕೊಡಿ ಅಂತ ಹೇಳಿದ್ರು. ಸಹಜವಾಗಿ ಆನ್ಲೈನ್ ಅಲ್ಲಿ ಬುಕ್ ಆಗಿರೋದನ್ನ ನಾವು ಕೊಡಕ್ ಬರಲ್ಲ. ಇದು ನಾನೇ ಅಲ್ಲ, ಎಲ್ಲಾರು ಬೇಕಾದ್ರೆ ಕೇಳಿ. ಅದು ಅವ್ರ ಆಪಿಗೂ ಅವ್ರದ್ದು ಬುಕ್ ಮೈ ಶೋಗೆ ಹೋಗಿರುತ್ತದು. ನಮಗೆ 1 ವಾರ ಆದ್ಮೇಲೆ ಬರೋದು. ನಾಳೆನೋ ಈಗ್ಲೇ ತಕ್ಷಣ ನಮಗ್ ಬರಲ್ಲ. ಅದು ಆಮೇಲೆ ನಮಗ್ ಬಂದು ಆಮೇಲೆ ಮೂವರಿಗೆ ಕೊಡೋದು, ಅದಕ್ಕಿಂತ ಮುಂಚೆ ಕೊಡಲ್ಲ. ಈಗ ಆ ಮಾಹಿತಿ ಹೇಳಕ್ ಹೋದ್ರೆ ಯಾರು ಕೇಳಕ್ಕೆ ರೆಡಿ ಇಲ್ಲ. ಆಮೇಲೆ ಜನ ನನ್ನನ್ನ ತುಂಬಾ ಜನ ಮುದ್ದಾಕೊಂಡಾಗ ನಾನು ಹೇಳ್ದೆ ಅವ್ರಿಗೆ, ಇಲ್ಲ ರೀ ಈ ತರ ಪರಿಸ್ಥಿತಿ ಇದೆ, ಸಡನ್ ಆಗಿ ನಾನು ಯಾವ್ದು ಡಿಸಿಷನ್ ಮಾಡಿ ಕೊಡಕ್ಕಾಗಲ್ಲ, ಒಂದ್ ಸ್ವಲ್ಪ ತಳ್ಕೊಳ್ಳಿ ಅಂತ ಹೇಳಿದ್ರೆ ಕೇಳಕ್ಕೆ ಯಾರು ರೆಡಿ ಇಲ್ಲ. ನಾನೇನಾರ ಇಲ್ಲ ನೀವು ಬುಕ್ ಮೈ ಶೋಲ್ ಬುಕ್ ಮಾಡಿದಿರಾ, ನಿಮ್ಗೆ ಅಲ್ಲೇ ರಿವರ್ಸ್ ಮಾಡ್ತೀನಿ ಅಂದ್ರೆ 1 ವಾರ ಕಾಯ್ಬೇಕಿತ್ತು ಅವರು. ನಾನು ಅವ್ರದ್ದು ಯೋಚನೆ ಮಾಡ್ಕೊಂಡು ನಮ್ಮ ಓನರ್ ಹತ್ರ ಮಾತಾಡಿ, ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿ, ಅದಕ್ಕೆ ಎಲ್ಲದಕ್ಕೂ ಟೈಮ್ ಅಂತಿರುತ್ತೆ, ಅದಕ್ಕೆ ಒಬ್ರು ಜವಾಬ್ದಾರಿ ಇರ್ತಾರೆ, ಅವ್ರಿಗೆಲ್ಲ ಕೇಳೇ ಮಾಡ್ಬೇಕಾಗತ್ತೆ. ನಾನು ಅವಾಗ ಏನ್ ಮಾಡಿದೆ, ಅವರಿಗೆ ತಕ್ಷಣಕ್ಕೆ ನಮ್ಮ ಹತ್ರ ಇರೋ ಕ್ಯಾಶ್ ಅನ್ನ ಅವ್ರನ್ನ ದುಡ್ಡು ಕೊಟ್ಟೆ. ಅವರು GST ಸಮೇತ ಕೊಡು ಅಂದ್ರೆ ಅದಕ್ಕೆ ಅದಕ್ಕೂ ಸಂಬಂಧನೇ ಇಲ್ಲ. ಆದ್ರೂ ನಾನೇನ್ ಮಾಡಿದೆ, ಮಾನವೀಯತೆ ದೃಷ್ಟಿಯಿಂದ ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮತ್ತೆ ನಮ್ಮ ರೇವಣ್ಣ ಸಾಹೇಬರೆಲ್ಲ ಬಂದು ಆಯ್ತಪ್ಪ ಅದೇನಿದೆ ಮಾಡ್ಬಿಡು ಅಂತ ಹೇಳಿದಾಗ ನಾನು ಅವ್ರ ಮಾತಿಗೆಲ್ಲ ಬೆಲೆ ಕೊಟ್ಟು ನಾನು ಅದನ್ನ ಅವ್ರು ರಿವರ್ಸ್ ಮಾಡಿದ್ದು.
ಟೋಟಲ್ ಆನ್ಲೈನ್ ಬುಕ್ಕಿಂಗ್ 200 ಟಿಕೆಟ್ ಬುಕ್ ಆಗಿತ್ತು. 378 ಸೀಟ್ ಏನೋ ಇದೆ ಅಲ್ವಾ? 358 ಇದೆ. ಅದರಲ್ಲಿ 200 ಸೀಟು ಆನ್ಲೈನ್ ಅಲ್ಲೇ ಬುಕ್ ಆಗಿದೆ. ನಾನು ಈಗಲೂ ಹೇಳ್ತೀನಿ, ಬುಕ್ ಮಾಡಿರೋದು ಯಾರು ತಪ್ಪಲ್ಲ. ಇಲ್ಲ 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 ಅವ್ರು 100 ಜನ 200 ಜನ ಬುಕ್ ಮಾಡಿದ್ರಲ್ಲ, ಅದ್ರಲ್ಲಿ 100 ಜನ ಹಿಂದಿನೇ ನೋಡ್ತೀನಿ ಅಂತ ಕುತ್ಕೊಂಡ್ರು. ಸಿನಿಮಾ ನೋಡ್ಬೇಕು ಅಂತ ಬಂದಿದ್ರು, ಯಾರು ಬಂದಿದ್ರು ಅವರೆಲ್ಲ ಅದೇ ನೋಡಿದ್ದಾರೆ. ಬಟ್ ಇವರು ಲಾಸ್ಟಿಗೆ ಸಿನಿಮಾ ನೋಡಕ್ಕೆ ಬಂದಿದ್ದಾರೆ. ಒಳಗೆ ಅವ್ರಿಗೆ ಅರ್ಥ ಆಗಿರ್ಲಿದ್ದ ಕಾರಣಕ್ಕೆ ಅವ್ರು ಹಂಗ ಆಡಿದಾರೆ ಅಷ್ಟೇ. ಹಂಗಂತ ಹೇಳ್ಬಿಟ್ಟು ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ, ಹಂಗಂತ ನಮ್ ತಪ್ಪಲ್ಲ, ಅದು ಚಿತ್ರತಂಡದ ತಪ್ಪು. ಎಂಟೈರ್ ಕರ್ನಾಟಕದಲ್ಲಿ ಅವರು ಸೆನ್ಸರ್ ಆಗ್ದಲೆ ನಮ್ಮನ್ನ ಪಬ್ಲಿಸಿಟಿ ಕಳಿಸಿ ಕನ್ನಡ ಹಾಕೊಳ್ಳಿ ಅಂತ ಹೇಳಿ ತಪ್ಪು. ಎರಡನೇ ದಿನ ಯಾವ್ದು ಓಡ್ತಾ ಇದೆ ಈಗ ಹಿಂದಿ. ಕನ್ನಡ ಏನಾದ್ರು ಹಾಕ್ತೀರಿ ಅಂತ? ಈಗ ನಮಗೆ ಹೇಳ್ತಿದ್ದಾರೆ, ನಿನ್ನೆ ಫಸ್ಟ್ ಡೇ ಇಂದಾನು ಹೇಳ್ತಿದ್ದಾರೆ ಸಂಜೆ ಬರುತ್ತೆ 7 ಗಂಟೆಗೆ ಬರುತ್ತೆ ಅಂತ. ಇವತ್ತು ಅದೇ ಹೇಳ್ತಿದ್ದಾರೆ 4 ಗಂಟೆಗೆ ಬರುತ್ತೆ 7 ಗಂಟೆಗೆ ಬರುತ್ತೆ ಅಂತ. ಸುಮ್ಮನೆ ಮತ್ತೆ ಜನಗಳಿಗೆ ಮಿಸ್ಗೈಡ್ ಆಗೋದ್ ಬೇಡ ಅಂತ ಹೇಳಿ ಈಗ ಹಿಂದಿನೇ ರನ್ ಮಾಡ್ತಾ ಇದ್ವಿ. ಕನ್ಫ್ಯೂಸ್ ಆಗ್ತಿದ್ದಾರೆ. ಈಗ ನಾವು ಅವ್ರನ್ನ ಮಿಸ್ಗೈಡ್ ಮಾಡ್ದಂಗೆ ಆಗುತ್ತೆ. ಅದ್ರಲ್ಲಿ ಕನ್ನಡ ಹಾಕಿ ಇಲ್ಲಿ ಹಿಂದಿ ತೋರಿಸಿದ್ರೆ ಎಂತವ್ರಿಗೂ ಬೇಜಾರಾಗುತ್ತೆ. ಹಂಗಂತೇಳಿ ಅದು ನಮ್ ತಪ್ಪಲ್ಲ, ಅದು ಥಿಯೇಟರ್ ತಪ್ಪಲ್ಲ. ಈಗ ಕೈ ಮಾಡಿ ಯಾರು ನಮ್ಗೆ ಜನ ಆಗ್ಲಿ ನಮ್ಗೆ ಯಾರು ಹೊಡಿಲಿಲ್ಲ ಬಡಿಲಿಲ್ಲ, ಯಾರು ಏನು ಮಾಡಿಲ್ಲ, ಸುಮ್ನೆ ವದಂತಿಗಳಷ್ಟೇ. ಅಲ್ಲಿ ಪೊಲೀಸ್ ಸಿಬ್ಬಂದಿಗಳಿದ್ರು ಪಾಪ, ಈ ಇಡೀ ಸ್ಟಾಫೇ ಬಂದು ಇಲ್ಲಿ ನಿಂತ್ಕೊಂಡಿತ್ತು, ಯಾರು ಏನು ಮಾಡ್ಲಿಲ್ಲ. ಜನಗಳು ಯಾರು ಆ ತರದ್ದು ಗಲಾಟೆ ಮಾಡಕ್ ಯಾರು ಮುಂದಾಗ್ಲಿಲ್ಲ. ಯಾರೋ ಒಬ್ಬ ಕದ್ದು ವಿಡಿಯೋ ಮಾಡಕ್ ಬಂದ, ಅವನಿಗೆ ನಾನು ಒಂದೇಟ್ ಹೊಡೆದಿದ್ದೀನಿ. ಅವ್ನು ನನ್ ಕದ್ದು ವಿಡಿಯೋ ಮಾಡಕ್ ಬಂದ, ನಾನೇನೋ ಅವನ ಆಸ್ತಿ ದೋಚಿದೀನಿ ಅನ್ನೋ ರೀತಿಯಲ್ಲಿ ಮಾಡಕ್ ಬಂದ.